ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಕಾಮತಿ ಕೂಡಿಗೆಯಲ್ಲಿ CL7 ಮದ್ಯದಂಗಡಿ ತೆರೆಯಲು ಅವಕಾಶ ಕಲ್ಪಿಸಿದ್ದು ಕೂಡಲೇ ಪರವಾನಗಿ ರದ್ದು ಮಾಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮದ ರಾಮಚಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಕಾಮತಿ ಕೂಡಿಗೆಯಲ್ಲಿ ಮದ್ಯದಂಗಡಿಗೆ ಪರವಾನಗಿಯನ್ನು ನೀಡಿದ್ದು ಅಬಕಾರಿ ನಿರೀಕ್ಷಕರು ಕಾನೂನು ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ದೂರಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮರವರಲ್ಲಿ ಈ ಮೂಲಕ ತಿಳಿಸಪಡಿಸುವುದೇನೆಂದರೆ, ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಹಾಸನ ಅಬಕಾರಿ ವಲಯ 2ರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಂಬುವರು ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಅಬಕಾರಿ ಇಲಾಖೆಯ ಸುತ್ತೋಲೆ ನಿಯಮಗಳನ್ನು ಗಾಳಿಗೆ ತೂರಿ ಮನೋಇಚ್ಛಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇದಕ್ಕೆ ಉದಾಹರಣೆಯಾಗಿ ಅಬಕಾರಿ ರೂಲ್ 5 ನಿಯಮಕ್ಕೆ ಒಳಪಡುವಂತಹ ಆಲೂರು ತಾಲೂಕಿನ ಕಾಮತಿ ಕೂಡಿಗೆಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ಸುಮಾರು 40 ಕುಟುಂಬಗಳು ವಾಸವಾಗಿರುವ AD ಕಾಲೋನಿಯಿಂದ ಕೇವಲ 130 ಅಡಿ ಅಂತರದಲ್ಲಿ ಬಾಲಾಜಿ ಗ್ರೂಪ್ಸ್ನವರು ಸಲ್ಲಿಸಿರುವ CL7 ಸನ್ನನ್ನು ತೆರೆಯಲು ಪ್ರಸ್ತಾವನೆಯನ್ನು ಆಯುಕ್ತರು ಬೆಂಗಳೂರು ಇವರಿಗೆ ಸಲ್ಲಿಸಿರುತ್ತಾರೆ. ಈ ಬಗ್ಗೆ ನಾವು ರೂಲ್ಸ್ 5ರ ನಿಯಮ ಉಲ್ಲಂಘಿಸಿರುವುದರಿಂದ ಬಾಲಾಜಿ ಗ್ರೂಪ್ಸ್ ಎಂಬುವರನ್ನು CL7 ತೆರೆಯಲು ಅವಕಾಶ ನೀಡದಂತೆ ಇದನ್ನು ತಡೆಹಿಡಿಯಬೇಕೆಂದು ಹಲವಾರು ಬಾರಿ ತಕರಾರು ಅರ್ಜಿಯನ್ನು ಸಲ್ಲಿಸಿದರೂ ಸಹ ಇದನ್ನು ಲೆಕ್ಕಿಸದೆ ಅವರಿಗೆ ವಲಯಾಧಿಕಾರಿ ಮೋಹನ್ ಕುಮಾರ್ ಅವರು ಕುಮ್ಮಕ್ಕು ನೀಡಿ ನಿಯಮ ಉಲ್ಲಂಘಿಸಿ ತಮ್ಮ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದರು. ಕಾನೂನು ಇಲ್ಲ ಅಂತ ಮರಮಾಚಿ ಏನೇನು ಕಾನೂನು ಎಲ್ಲ ಪೂರ್ತಿ ಅವರಿಗೆ ಗೊತ್ತಿರುತ್ತೆ. ಕೆಲವರಿಗೆ CL7 ಮಾಡೋರಿಗೆ ಕಾನೂನು ಏನು ಗೊತ್ತಿರೋದಿಲ್ಲ. ಅವ್ರಿಗೇನು ಬಂಡವಾಳ ಮರ ಗೊತ್ತಿರುತ್ತೆ, ಬಂಡವಾಳ ಹಾಕಿದ್ದಾರೆ ಮಾಡ್ಕೊಳ್ಳಿ. ಬಟ್ ನಮ್ಮ ಮನವಿ ಏನು ಅಂದ್ರೆ CL7 ಕಾನೂನು ರೀತಿಯಲ್ಲಿ ಕೊಡ್ಬೇಕು. ಅವರು ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕಾನೂನು ರೀತಿಯಲ್ಲಿ ಇಲ್ಲ. ಯಾವೊಂದು ನೋಡಿದ್ರು ನಾವು ಎಲ್ಲ ಹತ್ರನೇ ಇದೆ. ಸ್ಟೇಟ್ ಹೈವೇ ಹತ್ರ ಇದೆ, ಮಾಮೂಲಿ ಸರ್ವಿಸ್ ರೋಡ್ ಹತ್ರ ಇದೆ, ಕಾಲೋನಿ ಹತ್ರ ಇದೆ. ಎಕ್ಸೆಲ್ ರೂಲ್ಸ್ ಪ್ರಕಾರ ಯಾವ್ಯಾವ ಒಂದು ಎಲ್ಲ ಕಡೆಗೂ ಒಂದು ಅಲ್ಲಿ ಲೈಸೆನ್ಸ್ನ ತೆರಿಬಾರ್ದು ನಮ್ಮ ಮನವಿನ ಎಲ್ಲ ಒಂದು ಅಧಿಕಾರಿಗಳು ಕೊಟ್ಟಿರ್ತೀವಿ. ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ರಾಜಣ್ಣ ಅವ್ರು ಹೇಳಿದ್ರೆ ನಮಗೆ ಅವ್ರ ಆಡಳಿತ ತುಂಬ ಚೆನ್ನಾಗಿದೆ ಹಾಸನಲ್ಲಿ. ಏಕೆಂದರೆ ಅವರ ಒಂದು ಇದರಲ್ಲಿ ಈ ಥರ ಕೆಟ್ಟ ಅನಾಹುತಗಳು ಆಗಬಾರ್ದು ನಮ್ಮ ಮನವಿ. ಮತ್ತು ನಮ್ಮ ಹಾಸನ DC ಅವ್ರಿಗೂ ಸಹ ನಾವು ಮನವಿ ಮಾಡ್ಕೊಳ್ಳೋದಂದ್ರೆ ಇಂಥ ಅನಾಹುತಗಳು ನಿಮ್ಮ ಅಧೀನದಲ್ಲಿ ಯಾವತ್ತೂ ಆಗಬಾರ್ದು. ನಿಮ್ಮ ಅಧಿಕಾರ ಅವಧಿಯಲ್ಲಿ ನಮಗೆ ತುಂಬಾನೇ ಸೂಕ್ತವಾದ ಕಾನೂನು ಎಲ್ಲ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈ ರೀತಿಯಲ್ಲಿ ಮತ್ತೊಂದು ನಿಮ್ಗೊಂದು ಕಪ್ಪು ಚುಗಿ ಆಗಂತ ಅವಕಾಶ ಸಿಗಬಾರ್ದು ಅಂತಲೂ ನಾನು ಕೇಳ್ಕೊತೀನಿ. ನನ್ನ ಹೆಸರು ರಾಮಚಂದ್ರ. ರಾಮಚಂದ್ರ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರೇಗೌಡ, ಮಂಜುನಾಥ್, ಮಾದೇಶ್, ಲಕ್ಷ್ಮೀಕಾಂತ್, KK ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.